ನಮಸ್ಕಾರ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಸಂಧಿಗಳಲ್ಲಿ ಬರುವ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಒಂದು ಭಾಗದಲ್ಲಿ ಸಂಧಿಗಳಲ್ಲಿ ಬರುವಂಥ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಸ್ಕೃತ ಸಂಧಿಗಳೆಂದರೆ ಪೂರ್ವ ಮತ್ತು ಉತ್ತರ ಪದಗಳೆರಡು ಸಂಸ್ಕೃತ ಪದಗಳೇ ಇದ್ದು ಸಂಧಿ ಪದ ಆದರೆ ಅದನ್ನು ಸಂಸ್ಕೃತ ಸಂಧಿಗಳು ಎನ್ನುವರು. ಉದಾಹರಣೆಗೆ ಸುರಾಸುರ ಮತ್ತು ವಿದ್ಯಾಭ್ಯಾಸ. ಈ ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಗಳೆಂದು ಎರಡು ಭಾಗಗಳನ್ನಾಗಿ ನೋಡುತ್ತೇವೆ. ಈ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಪ್ರಮುಖವಾಗಿ ನಾವು 4 ವಿಧಗಳನ್ನು ನೋಡುತ್ತೇವೆ. ಅವುಗಳೆಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ. ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳಗಳಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಈ ಸಂಧಿಯ ನಿಯಮ: ಪೂರ್ವ ಪದದಲ್ಲಿ ಅ ಅಥವಾ ಆ ಇದ್ದು ಉತ್ತರ ಪದದಲ್ಲಿ ಅ ಅಥವಾ ಆ ಇದ್ದು ಸಂಧಿ ಪದದಲ್ಲಿ ಆ ಸ್ವರ ಆದೇಶವಾಗಿ ಬರುವುದು. ಉದಾಹರಣೆಗೆ ರವಿ ಅಧಿಕ್ ಇಂದ್ರ ರವೀಂದ್ರ, ಗುರು ಅಧಿಕ್ ಉಪದೇಶ ಗುರುಪದೇಶ, ಸುರ ಅಧಿಕ್ ಅಸುರ ಸುರಾಸುರ. ಹೆಚ್ಚಿನ ಅಭ್ಯಾಸಕ್ಕಾಗಿ ಮಹಾತ್ಮ, ಗಿರೀಶ, ವಧುಪೇತ, ನಿಜಾಶ್ರಮ, ದ್ರವ್ಯಾರ್ಥಿ, ವಾಚನಾಲಯ, ಸಂಗ್ರಹಾಲಯ, ಗಿರೀಶ, ರವೀಶ, ಸಭಾಂಗನ, ಕ್ರೋಧಾಗ್ನಿ, ಶಸ್ತ್ರಾಸ್ತ್ರ, ಏಕಾಗ್ರ ಇತ್ಯಾದಿಗಳು ಈ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳೇ ಆಗಿರುತ್ತೆ. ಇನ್ನು ಎರಡನೇದಾಗಿ ಗುಣಸಂಧಿ. ಈ ಗುಣಸಂಧಿ ಎಂದರೆ ಅಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಊಕಾರಗಳು ಪರವಾದರೆ ಓಕಾರವು, ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ. ಉದಾಹರಣೆಗೆ ದೇವೇಂದ್ರ, ಸೂರ್ಯೋದಯ, ಮಹರ್ಷಿ. ದೇವ ಅಧಿಕ್ ಇಂದ್ರ ದೇವೇಂದ್ರ, ಸೂರ್ಯ ಅಧಿಕ್ ಉದಯ ಸೂರ್ಯೋದಯ, ಮಹಾ ಅಧಿಕ್ ಋಷಿ ಮಹರ್ಷಿ. ಹೆಚ್ಚಿನ ಒಂದು ಉದಾಹರಣೆಗಳೆಂದರೆ ಜ್ಞಾನೇಶ್ವರ, ಮಹೇಶ, ಪದೋನ್ಮತ, ಸುರೇಂದ್ರ, ಮಹೇಶ್ವರ, ಚಂದ್ರೋದಯ, ದೇವರ್ಷಿ ಇತ್ಯಾದಿಗಳು ಈ ಒಂದು ಗುಣಸಂಧಿಗೆ ಉದಾಹರಣೆಗಳಾಗಿರುತ್ತವೆ. ಇನ್ನು ಮೂರನೇದಾಗಿ ವೃದ್ಧಿ ಸಂಧಿ. ಅಕಾರಗಳಿಗೆ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ ನೋಡೋಣ. ಅಕಾರಗಳಿಗೆ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಎನ್ನುವರು. ಉದಾಹರಣೆಗೆ ಏಕ ಅಧಿಕ್ ಏಕ ಏಕೈಕ, ವನ ಅಧಿಕ್ ಓಷಧಿ ವನೌಷಧಿ, ಜಲ ಅಧಿಕ್ ಓಘ ಜಲೌಘ, ಜನ ಅಧಿಕ್ ಐಕ್ಯ ಜನೈಕ್ಯ. ಹೆಚ್ಚಿನ ಅಭ್ಯಾಸಕ್ಕಾಗಿ ಲೋಕೈಕ, ಮಹೇಶ್ವರ್ಯ, ದಿವೌಷಧ, ಶಿವೈಕ್ಯ ಇತ್ಯಾದಿಗಳು ಈ ವೃದ್ಧಿ ಸಂಧಿಗೆ ಉದಾಹರಣೆಗಳಾಗುತ್ತವೆ. ಇನ್ನು ನಾಲ್ಕನೇದಾಗಿ ಎನ್ ಸಂಧಿ. ಈ ಕಾರಗಳಿಗೆ ಯಕಾರವು, ಊಕಾರಗಳಿಗೆ ವಕಾರವು, ಋಕಾರಕ್ಕೆ ರಕಾರವು ಆದೇಶವಾಗಿ ಬಂದರೆ ಅದು ಎನ್ ಸಂಧಿ. ಉದಾಹರಣೆಗೆ ಅತಿ ಪ್ಲಸ್ ಅಂತ ಅತ್ಯಂತ, ಪಿತೃ ಅಧಿಕ್ ಅರ್ಜಿತ ಪಿತ್ರಾರ್ಜಿತ, ಮನು ಅಧಿಕ್ ಅಂತರ ಮನ್ವಂತರ, ಅತಿ ಅಧಿಕ್ ಅವಸರ ಅತ್ಯವಸರ, ಜಾತಿ ಅಧಿಕ್ ಅತೀತ ಜಾತ್ಯತೀತ. ಹೆಚ್ಚಿನ ಅಭ್ಯಾಸಕ್ಕಾಗಿ ಮನ್ವಾದಿ, ಕೋಟ್ಯಾಧೀಶ್ವರ, ಕೋಟ್ಯಾನುಕೋಟಿ ಇತ್ಯಾದಿಗಳು ಈ ಒಂದು ಎನ್ ಸಂಧಿಗೆ ಉದಾಹರಣೆಗಳಾಗುತ್ತವೆ. ಇನ್ನು ಎರಡನೇದಾಗಿ ಈ ಸಂಸ್ಕೃತ ಸಂಧಿಗಳಲ್ಲಿ ಎರಡನೇದಾಗಿ ಬರ್ತಕ್ಕಂಥದ್ದು ಸಂಸ್ಕೃತ ವ್ಯಂಜನ ಸಂಧಿಗಳು. ಅದರಲ್ಲಿ ಜಸ್ತ್ವ ಸಂಧಿ, ಶುತ್ವ ಸಂಧಿ, ಲಕಾರಾದ್ವಿತ್ವ ಸಂಧಿ, ಶುತ್ವ ಸಂಧಿ, ಛತ್ವ ಸಂಧಿ, ಅನುನಾಸಿಕ ಸಂಧಿ, ವಿಸರ್ಗ ಸಂಧಿ. ಅವುಗಳಲ್ಲಿ ಪ್ರಮುಖವಾದ ಸಂಧಿಗಳನ್ನು ನಾವೀಗ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಜಸ್ತ್ವ ಸಂಧಿ.
ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟ ತ ಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದೇ ಜಸ್ತ್ವ ಸಂಧಿಯಾಗುವುದು. ಅಂದರೆ ಕಚಟ ತಪಗಳಿಗೆ ಗಜಡ ದಬಗಳು ಆದೇಶವಾಗಿ ಬರುವುದೇ ಜಸ್ತ್ವ ಸಂಧಿ. ಉದಾಹರಣೆಗೆ ಷಟ್ ಅಧಿಕ್ ಆನನ ಷಡಾನನ, ವಾಕ್ ಅಧಿಕ್ ದೇವಿ ವಾಗ್ದೇವಿ, ಅಚ್ ಅಧಿಕ್ ಅಂತ ಅಜಂತ. ಹೆಚ್ಚಿನ ಅಭ್ಯಾಸಕ್ಕಾಗಿ ಅಜಂತ, ದಿಗಂತ, ಅಬ್ಧ, ಅಬ್ಜ, ಚಿದಾನಂದ, ಋಗ್ವೇದ, ಸದ್ಭಾವನೆ ಇತ್ಯಾದಿಗಳು ಈ ಒಂದು ಜಸ್ತ್ವ ಸಂಧಿಗೆ ಉದಾಹರಣೆಗಳಾಗುತ್ತವೆ. ಇನ್ನು ಎರಡನೇದಾಗಿ ಚುತ್ವ ಸಂಧಿ. ಚುತ್ವ ಸಂಧಿ ಎಂದರೆ ಛಕಾರ ತ ವರ್ಗಗಳಿಗೆ ಶಕಾರ ಚ ವರ್ಗಗಳು ಅಂದರೆ ಚು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಚುತ್ವ ಸಂಧಿ. ಚುತ್ವ ಸಂಧಿ ಎಂದರೆ ಸಕಾರ ತ ವರ್ಗಗಳಿಗೆ ಶಕಾರ ಚ ವರ್ಗಗಳು ಅಂದರೆ ಚು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಚುತ್ವ ಸಂಧಿ. ಉದಾಹರಣೆಗೆ ಮನಸ್ ಅಧಿಕ್ ಶುದ್ಧಿ ಮನಃಶುದ್ಧಿ, ಬೃಹತ್ ಅಧಿಕ್ ಛತ್ರ ಬೃಹತ್ ಛತ್ರ. ಹೆಚ್ಚಿನ ರೂಢಿಗಾಗಿ ಪಯಶ್ಯನ ಶರತ್ಚಂದ್ರ ಜಗಜ್ಯೋತಿ ಇತ್ಯಾದಿಗಳು ಚುತ್ವ ಸಂಧಿಗೆ ಉದಾಹರಣೆಗಳಾಗುತ್ತವೆ. ಇನ್ನು ಬರ್ತಕ್ಕಂಥದ್ದು ಕೊನೆಯದು ಅತಿ ಮುಖ್ಯವಾದಂಥದ್ದು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಎಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ. ವಾಕ್ ಅಧಿಕ್ಮಯ ವಾಗ್ಮಯ, ತನ್ ಅಧಿಕ್ಮಯ ತನ್ಮಯ, ಉತ್ ಅಧಿಕ್ಮಾದ ಉನ್ಮಾದ, ಷಟ್ ಅಧಿಕ್ಮುಖ ಷಣ್ಮುಖ. ಹೆಚ್ಚಿನ ಅಭ್ಯಾಸಕ್ಕಾಗಿ ಸನ್ಮಾನ, ಅಮ್ಮಯ, ಷಣ್ಮುಖ, ಸನ್ಮಾರ್ಗ ಇತ್ಯಾದಿಗಳು. ಈ ರೀತಿಯಾಗಿ ನಾವು ಸಂಸ್ಕೃತ ಸಂಧಿಗಳಲ್ಲಿ ವಿಧಗಳನ್ನು ನೋಡು. ಆತ್ಮೀಯ ವೀಕ್ಷಕರೇ, ಇಲ್ಲಿವರೆಗೆ ನಾವು ಸಂಧಿಗಳಲ್ಲಿ ಬರ್ತಕ್ಕಂಥ ನಾವು ಕನ್ನಡ ಸಂಧಿಗಳು ಮತ್ತು ಸಾಂಸ್ಕೃತಿಕ ಸಂಧಿಗಳ ಕುರಿತಾಗಿ ಸವಿವರವಾಗಿ ತಿಳಿದುಕೊಂಡೆವು. ನಾನು ಇಲ್ಲಿ 8ನೇ ತರಗತಿ 9 ಮತ್ತು 10ನೇ ತರಗತಿಯಲ್ಲಿ ಬರುವ ಸಂಧಿಗಳ ಕುರಿತಾಗಿ ಸವಿವರವಾದ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸಿದ್ದೇನೆ. ಮತ್ತು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.